ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ವಿಶೇಷತೆಯಲ್ಲಿ ವಿಶೇಷತೆ. ನಮ್ಮ ಟಿವಿನಲ್ಲಿ ನೋಡದೇ ಇರತಕ್ಕಂಥ ಹೊಸ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ. ಅಭ್ಯರ್ಥಿ ಎಲೆಕ್ಷನ್ ನಿಂತಿಲ್ಲ, ಹೊಸಬರು. ನಾವು ಲೈವ್ ಮಾಡ್ತಾ ಇದ್ವಿ. ಆ ಲೈವಿನ ವಿಚಾರ ಏನು ಅಂದರೆ, ಕೊಂದವರು ಯಾರು, ಅಂದರೆ ಯಾರನ್ನ ಕೊಂದರು, ಯಾಕೆ ಕೊಂದರು, ಆ ಕೊಂದಿರ್ತಕ್ಕಂಥ ಒಂದು ವಿಚಾರ ಯಾಕೆ ಪೊಲೀಸಿಗೆ ಗೊತ್ತಾಗ್ಲಿಲ್ವೇ? ಇವತ್ತು ಬೇಕಾದಷ್ಟು ವ್ಯವಸ್ಥೆಗಳಿದೆ. ಇಲ್ಲಿಯ ಲೋಕಲ್ ಪೊಲೀಸಿಂದ ಹಿಡಿದು ಮಿಲಿಟ್ರಿ ಇಂದ ಹಿಡಿದು CBI ಎಲ್ಲ ಇದೆ. ಈ ಭಾರತ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಏನು ಮಾಡ್ತಾನೆ ಇವತ್ತು ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸನ ಭಾಳ ಬೇಗ ಮಾಡ್ತದೆ, ಭಾಳ ಕ್ಷಣದಲ್ಲಿ ಮಾಡ್ತದೆ. CCTV ಇದೆ, ಇವತ್ತು ಬೇರೆಲ್ಲ ಇದೆ. ಅದ್ರ ಹಿಂದೆನೂ ಕೂಡ CCTV ಇಲ್ಲದೇ ಇದ್ದರೂ ಕೂಡ ಅನೇಕ ಪ್ರಕರಣಗಳನ್ನು ಭೇದಿಸಿದೆ. ಆದರೆ ಯಾಕೆ ಈ ಒಂದು ಕೊಂದವ್ರನ್ನ ಹಿಡಿದಿಲ್ಲ? ಯಾಕೆ? ಹಾಗಾದರೆ ಪ್ರಭಾವಿಗಳೇ ಈ ದೇಶದಲ್ಲಿ ಇನ್ನೂ ರಾಜ್ಯನ ಆಳ್ತಾ ಇದ್ದಾರಾ? ಹಾಗಾದರೆ ಸಂವಿಧಾನದಲ್ಲಿ ಏನೂ ಇಲ್ವೋ? ಹಾಗಾದರೆ ಮುಖಪುಟ ಮತ್ತು ಹಿಂಬದಿ ಪುಟ ಎರಡೇ ಇರೋದ? ಒಳಗಡೆ ಪೇಜಲ್ಲಿ ಏನೂ ಇಲ್ವೋ? ಹಾಗಾದರೆ ಅದನ್ನೆಲ್ಲ ಮಣ್ಣು ಮುಗಿಸಿದಾರಾ ಏನು ಅಂತ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಲೈವ್ ಮಾಡ್ತಾ ಇದ್ದೀವಿ. ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾಕೆಂದರೆ ನೀವು ನೋಡೋದ್ರ ಜೊತೆಗೆ ಒಂದಷ್ಟು ವಿಚಾರಗಳು ಬೇರೆಯವ್ರಿಗೂ ತಲುಪಲಿ ಅನ್ನೋ ವಿಚಾರಕ್ಕಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ವಿ. ಓಕೆ, ಈಗ ಸಂದರ್ಶನಕ್ಕೆ ಬರೋಣ. ನಮ್ಮ ಜೊತೆ ಇರೋರು ಯಾರು, ಅವ್ರ ಮನೇಲಿ ಯಾರಿದ್ದಾರೆ, ಅವ್ರು ಏನು ಕೆಲಸ ಮಾಡ್ತಾರೆ, ಕೊಂದವರು ಯಾರು, ಈ ವಿಚಾರಕ್ಕೆ ಅವ್ರು ಯಾಕೆ ರಾಜ್ಯದ ಅಥವಾ ರಾಷ್ಟ್ರದ ಮುಂಚೂಣಿನಲ್ಲಿ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಪೂರ್ಣ ಹೆಸರು? ನನ್ನ ಹೆಸರು ಜ್ಯೋತಿ. ಜ್ಯೋತಿ. ಯಾರ್ಯಾರು ಇದ್ದೀರಿ ಮನೆಯಲ್ಲಿ? ಮನೆಯಲ್ಲಿ ನಾನು, ನನ್ನ ಗಂಡ, ಮಕ್ಕಳು, ನನ್ನ ಇಲ್ಲಿ ಊರಲ್ಲಿ ನನ್ನ ಅತ್ತೆ ಮಾವ, ಮೈದ್ನಂದ್ರು, ವಾಯ್ತಿರು, ಅಲ್ಲಿ ನನ್ನ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಈಗ ತಾವು ಮೂಲತಃ ಬೆಂಗಳೂರಿನವರು? ಹಾ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು. ನಿಮ್ಮ ಸ್ವಂತ ಊರು? ನನ್ನ ಸ್ವಂತ ಊರು ಬೆಂಗಳೂರು. ಬೆಂಗಳೂರು. ಈಗ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿನಲ್ಲೇ ನಡೆದಿದ್ದು? ಹೌದು. ವಿದ್ಯಾಭ್ಯಾಸ ಮುಗಿದ ತಕ್ಷಣ ನೀವು ಬೆಂಗಳೂರಿನಲ್ಲಿ ಇರೋದರಿಂದ ಒಂದು ಮನೋಭಾವ ಇರುತ್ತೆ, ಏನು ನಾವೊಂದು ಉದ್ಯೋಗಕ್ಕೆ ಸೇರೋಣ, ಅಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಯಾವುದೇ ಇರಲಿ, ಒಂದು ಉದ್ಯೋಗ ಮಾಡೋಣ, ಉದ್ಯೋಗ ಮಾಡಬೇಕು ನನ್ನ ಮಕ್ಕಳು ಅಂಥದ್ದೆಲ್ಲ ಒಂದು ಭಾವನೆ ತಂದೆ ತಾಯಿಗೂ ಕೂಡ ಇರುತ್ತೆ. ನೀವು ಯಾವುದೇ ಉದ್ಯೋಗವನ್ನು ಅರಸದೇ ಸ್ವತಃ ತಂದೆ ಏನು ದಾರಿ ಇತ್ತು, ಹೋರಾಟದ ಮನೋಭಾವ, ಆ ದಾರಿನಲ್ಲೇ ನೀವು ಹೊರಟ್ರಿ. ಅದು ನಿಮ್ಮ ತಂದೆ ತಾಯಿಯಿಂದ ಆದ ಪ್ರಭಾವನೋ, ಪಕ್ಷದಿಂದ ಆದ ಪ್ರಭಾವನೋ, ಅಥವಾ ನಿಮ್ಮ ವೈಯಕ್ತಿಕವಾಗಿ ನೀವೇ ತೆಗೆದುಕೊಂಡ ತೀರ್ಮಾನನ? ನಿಜ ಹೇಳ್ಬೇಕಂದ್ರೆ ನನಗೆ ನನ್ನ ತಂದೆಯಿಂದ ಆದ ಪ್ರಭಾವ ಅಂತಾನೆ ಅನ್ಸತ್ತೆ. ತಂದೆ ಹೆಸರು ಏನು ಹೇಳಿ? ನನ್ನ ತಂದೆ ಹೆಸರು H.V. ಅನಂತ್ ಸುಬ್ರಾವ್ ಅಂತ. ಯಾಕೆಂದ್ರೆ ಚಿಕ್ಕಂದಿಂದನೂ ನಾನು ಅವರನ್ನ ನೋಡ್ತಾ ಬೆಳೆದವರು. ಮತ್ತೆ ನಮ್ಮ ತಾಯಿನೂ ಕೂಡ ಅಷ್ಟೇ, ಅವರು LIC ಕೆಲಸ ಮಾಡ್ತಾ ಇದ್ರು, ಮತ್ತೆ ಯೂನಿಯನ್ ನಲ್ಲಿ ಇದ್ರು. ಹಾಗಾಗಿ ಅವರಿಬ್ರು ಒಂದು ಸರಳ ಜೀವನ ಮತ್ತೆ ಎಲ್ಲರಿಗೂ ಸ್ಪಂದಿಸೋ ಅಂತ ಮನೋಭಾವ, ಇದೆಲ್ಲ ನೋಡಿ ನನಗೂ ಒಂದು ಹೋರಾಟದ ಮನೋಭಾವ ಬಂದಿತ್ತು. ಹಾಗೆ ನಾನು ನನಗೂ ಏನಾದರೂ ಈ ಥರದ್ದು ಮಾಡಬೇಕು, ಮೊದಲನೇದಾಗಿ ನನಗೆ ಜನರು ಸೇವೆ ಮಾಡಬೇಕು ಅನ್ನೋದು ತುಂಬ ಮನಸ್ಸಲ್ಲಿತ್ತು. ನಿಮ್ಮ ಪತಿಯ ಹೆಸರೇನು? ಸಾತಿ ಸುಂದರೇಶ್. ಮುಡಿಯರ್ನವರೇ? ಹೌದು. ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಮಗ ಇವಾಗ ಮಾಸ್ಟರ್ಸ್ ಡಿಗ್ರಿ ಮಾಡ್ತಾ ಇದ್ದಾನೆ, ಮಗಳು ಸೆಕೆಂಡ್ PUC ಓದ್ತಾ ಇದ್ದಾಳೆ. ಈಗ ನೀವು ಕಮ್ಯುನಿಸ್ಟ್ ಪಕ್ಷವನ್ನೇ ಯಾಕೆ ಆರಿಸ್ಕೊಂಡ್ರಿ? ಅವತ್ತು ನಿಮ್ಮ ತಂದೆ ಕಾಲದಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಒಂದಷ್ಟು ಸುಮಾರು ಇದ್ದು, ಆದರೆ ನೀವು ತಂದೆ ಕಮ್ಯುನಿಸ್ಟ್ ಪಾರ್ಟಿಲಿ ಇದ್ರು ಅನ್ನೋ ಒಂದೇ ಕಾರಣಕ್ಕೆ ಕಮ್ಯುನಿಸ್ಟಿಗೆ ಬಂದರೋ, ಅಥವಾ ಕಮ್ಯುನಿಸ್ಟಿನ ಅದೇನು ದೇವೋದ್ದೇಶಗಳಿರುತ್ತಲ್ಲ ಅದು ನಿಮಗೆ ಆಕರ್ಷಣೆ ಆಯ್ತಾ? ನಾನು ಆಗ್ಲೇ ಹೇಳ್ದಂಗೆ ನನಗೆ ಒಂದು
ಪಕ್ಷ ಅನ್ನೋದಕ್ಕಿಂತ ಮೊದಲನೇದಾಗಿ ನನಗೆ ಆ ಹೋರಾಟದ ಮನೋಭಾವ ಇತ್ತು. ಮತ್ತೆ ನಮ್ಮ ತಂದೆ ಅವರು ಹೋರಾಟ ಮಾಡ್ತಿದ್ದಂಗೂ ನನಗೆ ಅವ್ರಿಗೆ ಹೋರಾಟ ಮಾಡ್ತಿರುವಾಗ ಅವ್ರಿಗೆ ಪೊಲೀಸ್ನವರು ಹೊಡೆದಿದ್ದು ಅದೆಲ್ಲ ನೋಡ್ತಿರುವಾಗ ನನಗೆ ಇನ್ನೂ ಸಿಟ್ಟು ಹೆಚ್ಚಾಗ್ತಾ ಇತ್ತು. ಏನಿದು ವ್ಯವಸ್ಥೆ, ಹೋರಾಟ ಮಾಡೋರ್ನ ಮತ್ತೆ ನ್ಯಾಯ ಕೇಳೋರ್ನ, ಜನರ ಪರವಾಗಿರೋರ್ನ ಈ ವ್ಯವಸ್ಥೆ ಈ ತರ ನಡ್ಸ್ಕೊಳತ್ತಲ್ಲ ಅಂತ. ಆಮೇಲೆ ನಾನು ನನ್ನ ವಿದ್ಯಾಭ್ಯಾಸ ಮಾಡುವಾಗ ನನಗೆ ಅಲ್ಲಿ ನೋಡ್ತಿದ್ದಂತ ಅನ್ಯಾಯಗಳು ಇದೆಲ್ಲ ನೋಡುವಾಗ ನನಗೆ, ಆಮೇಲೆ ನಾನು ಸ್ಟೂಡೆಂಟ್ ಫೆಡರೇಷನ್, ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಬಂದೆ. ನಾನು ಮೊದಲನೇದಾಗಿ ಪಾರ್ಟಿಗೆ ಬರ್ಲಿಲ್ಲ, ನಾನು ವಿದ್ಯಾರ್ಥಿ ಚಳುವಳಿಗೆ ಬಂದೆ. ವಿದ್ಯಾರ್ಥಿ ಚಳುವಳಿಗೆ ಬಂದ್ಮೇಲೆ ನನಗೆ ಅಲ್ಲಿ ತುಂಬಾ ನನಗೆ ಆಕರ್ಷಣೆ ಆಯ್ತು. ಇಲ್ಲ, ನಾನು ಇದ್ರಲ್ಲೇ ನಾನು ಮುಂದುವರಿಬೇಕು ಅಂತ ಹೇಳಿ ನಾನು ಡೆಂಟಿಸ್ಟ್ರಿ ಮಾಡ್ತಾ ಇದ್ದಿದ್ದು. ಸೊ ನಾನು ಅದನ್ನ ಬಿಟ್ಟು ನಾನು ಪೂರ್ಣವಾಗಿ ನಾನು ಇದ್ರಲ್ಲೇ ತೊಡಗಿಸ್ಕೊಂಡೆ. ಆಮೇಲೆ ನಾನು ಕಮ್ಯುನಿಸ್ಟ್ ಪಕ್ಷಕ್ಕೆ ಇಲ್ಲ, ಇದೇ ನಂದು ದಾರಿ ಅಂತ ಹೇಳಿ ನಾನು ಅದರಲ್ಲೇನೆ ಪೂರ್ಣಾವಧಿಯಾಗಿ ಕೆಲಸಕ್ಕೆ. ಈಗ ಸ್ವಾತಿ ಸುಂದರೇಶ್ ನಮ್ಮೂರ್ನವರೇ ಆಗಿರೋದ್ರಿಂದ ಸುಮ್ಮನೆ ಕುತೂಹಲಕ್ಕೆ ಕೇಳ್ತೀನಿ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಲವ್ ಮ್ಯಾರೇಜ್, ಲವ್ ಮತ್ತೆ ಅರೇಂಜ್ ಎರಡು. ಓಕೆ ಓಕೆ ಮೇಡಮ್, ಆಯ್ತು. ಈಗ ಕೊಂದವರು ಯಾರು ಅನ್ನೋ ವಿಚಾರ ಅದು ಜಗಜ್ಜಾಹಿರ, ಎಲ್ಲರಿಗೂ ಗೊತ್ತು. ಸೌಜನ್ಯ ತೀರೋಗಿದ್ದು ಗೊತ್ತು, ಇನ್ನು ಒಂದು ಸುಮಾರು ಜನ ಸತ್ತು ಹೋಗಿರೋಂಥದ್ದು ಎಲ್ಲ ಗೊತ್ತಿರೋಂಥದ್ದು. ಈಗಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳೋ ಹಾಗೆ ಸುಮಾರು 462 ಈ ಥರ ಅಸಹಜ ಸಾವುಗಳಾಗಿದೆ. ಅದರದ್ದು ಸರಿಯಾದ ಎನ್ಕ್ವೈರಿ ಆಗದೇ ಮುಚ್ಚಿ ಹೋಗಿದೆ ಈಗ ಒಂದು 10 ವರ್ಷದಿಂದ ಈಚೆಗೆ ಅಂತ. ಆದರೆ ಸುಮಾರು 13 ವರ್ಷದ ನಂತರ ನೀವು ಈ ವಿಚಾರಕ್ಕೆ ಬಂದಿದ್ದೀರಿ. ಅವತ್ತಿಂದ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ವಿಚಾರಕ್ಕಾಗಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆದಿಯಾಗಿ ಎಲ್ಲರೂ ಜೈಲಿಗೆ ಹೋದಂಥದ್ದು, ಇವತ್ತು ಗಡಿಪಾರ ಆಗಿರೋಂಥದ್ದು, ಬೇರೆ 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 ವಿಚಾರಗಳಿದೆ. ಅಲ್ಲಿ ಒಂದೇನಾಗುತ್ತೆ ಅಂತಂದರೆ, ಧರ್ಮಸ್ಥಳ ಅಂದ ತಕ್ಷಣ ವೀರೇಂದ್ರ ಹೆಗ್ಡೆ ಅಂತಕ್ಕಂಥದ್ದು ಅದು ಜಗಜ್ಜಾಹಿರ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ವಿಚಾರಗಳಿದೆ ಅವರ ಹತ್ರ, ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಮಲೆನಾಡು ಬಯಲುಸೀಮೆ ಪ್ರಶ್ನೆ ಅಲ್ಲ. ಮಲೆನಾಡಲ್ಲಿ ನಾವು ಸ್ವಾಮಿ ತಳ ಅಂತ, ಸ್ವಾಮಿ ಇರೋಂಥದ್ದು, ಆ ದೇವರ ಸ್ಥಳ, ಧರ್ಮಸ್ಥಳ ಹೀಗೆಲ್ಲ ಆಗಿದೆ. ಆದರೆ ಇವತ್ತು ನೀವು ಹೇಳಿದ್ರಿ, ಈಗ ಹೋರಾಟಗಾರನ ಹೊಡೆಯೋದು, ಬಡಿಯೋದು, ಜೈಲಿಗೆ ಕಳಿಸೋಂಥದ್ದು ಇದೆಲ್ಲ ನಡೀತದೆ ಅಂದರೆ ಏನು? ಈ ಹೋರಾಟಗಾರರು ಏನು ಕೇಳ್ತಾ ಇದ್ದಾರೆ, ನ್ಯಾಯ ಕೊಡಿ ಅಂತ. ಯಾರು ಮಾಡಿದ್ದು ಹೇಳಿ, ಇಲ್ಲಾಗಲ್ವಾ ಇನ್ನೊಂದು ಎಷ್ಟು ಸಂಸ್ಥೆಗಳಿದೆ, ಅದರಿಂದ ನ್ಯಾಯ ಕೊಡಿಸಿ, ಸತ್ತವ್ರನ್ನ ತಂದುಕೊಡಿ ಅಂತ ಯಾರೇನು ಕೇಳಿಲ್ಲ. ಆ ಸತ್ತದ್ದು ಹೇಗೆ ನ್ಯಾಯ ಕೊಡಿಸಿ, ಹೆಣ್ಣು ಮಕ್ಕಳ ಜೀವನ ಮುಂದೆನಾದರೂ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾವು ಹೆಣ್ಮಕ್ಳ ಪರ ಅಂತಾರೆ. ಆದರೆ ಹೆಣ್ಣಿಗೆ ಅನ್ಯಾಯ ಆದಾಗ ಯಾವ ರಾಜಕೀಯ ಪಕ್ಷದವರು ಇಲ್ಲ. ಧರ್ಮಸ್ಥಳಕ್ಕೆ ಎಲ್ಲ ರಾಜಕೀಯ ಪಕ್ಷದವರು ಬಂದು ಹೋಗ್ತಾರೆ. ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಇರಲಿ, ಈಗ ನಾವು ಈ ಕೊಂದವರು ಯಾರು ಅನ್ನೋ ಒಂದು ವಿಚಾರಕ್ಕೆ ಬರೋಣ. ಏನು ಮೇಡಮ್, ಕೊಂದವರು ಯಾರು ಅಂತ ಯಾಕೆ ಟೈಟ್ಲ್ ಇಟ್ಟಿದ್ದೀರಿ? ಸರ್, ಒಂದು SIT ರಚನೆ ಆಯಿತು. ಮತ್ತೆ ಅದು ಮುಂಚೆ ಒಬ್ರು ಎಲ್ಲ ಕರೆಯೋದು ಮಾಸ್ಕ್ ಮ್ಯಾನ್ ಅಂತ, ಇವಾಗ ನಮ್ಗೆ ಚಿನ್ನಯ್ಯ ಅಂತ ಹೆಸರೆಲ್ಲ ಗೊತ್ತಾಯ್ತು. ಸೊ ಅವರು ಒಂದು ತಲೆ ಬುರುಡೆ ತಗೊಂಡ್ ಬಂದು ನಾನು ಇಷ್ಟು ಹೆಣಗಳು ಹೂತ್ ಹಾಕಿದ್ದೀನಿ ಇದೆಲ್ಲ ಹೇಳಿದ್ರು, ಹೇಳಿಕೆ ಕೊಟ್ರು ನ್ಯಾಯಾಲಯದ ಮುಂದೆ, ಇದೆಲ್ಲ ಆಯ್ತು. ಸೊ ಅವಾಗ ಏನಾಯ್ತು, ಇಡೀ ಟಿವಿ ಮಾಧ್ಯಮಗಳು ಅಥವಾ ಎಲ್ಲರೂ ಕೂಡ ಏನ್ ಮಾಡಿದ್ರು, ಬರೀ ಅದ್ರ ಹಿಂದೆನೆ ಹೋದ್ರು. ಆಮೇಲೆ SIT ರಚನೆ ಆದ್ಮೇಲೂ ಕೂಡ SITನೂ ಕೂಡ ಬರೀ ಅದ್ರ ಹಿಂದೆನೆ ಹೋಯ್ತು. ಸರ್ಕಾರ ಒಂದು SIT ರಚನೆ ಮಾಡಿದಾಗ ಒಂದು ಆದೇಶ ಹೊರಡಿಸ್ತು. ಆ ಆದೇಶ ತುಂಬಾ ಕ್ಲಿಯರ್ ಆಗಿತ್ತು, ತುಂಬಾ ಸ್ಪಷ್ಟವಾಗಿ ಹೇಳಿತ್ತು, ಧರ್ಮಸ್ಥಳ ಮತ್ತು ಅದ್ರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ, ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಎಲ್ಲಾ ಅಪರಾಧ ಪ್ರಕರಣಗಳನ್ನು ಅದು ಸಮಗ್ರ ತನಿಖೆ ಮಾಡಬೇಕು ಅನ್ನೋದು ಅದರದ್ದು ಮ್ಯಾಂಡೇಟ್ ಆಗಿತ್ತು. ಆದ್ರೆ ಅಲ್ಲಿ ನಡೆದಿದ್ದೇನಂದ್ರೆ, ಬರೀ ಅಲ್ಲಿ ಹೂತ್ ಹಾಕಿರೋ ಹೆಣಗಳ ಬಗ್ಗೆ ಮಾತ್ರ ಅದು ಗಮನ ಕೊಡಕ್ ಶುರು ಮಾಡ್ತು. ಸೊ ನಾವೇನ್ ಯೋಚನೆ ಮಾಡಿದ್ವಿ, ಇದು ಯಾಕೋ ದಾರಿ ತಪ್ಪಿದೆ.
ಸೊ ಆಮೇಲೆ ಇಡೀ ಮಾಧ್ಯಮಗಳು ಅಥವಾ ಎಲ್ಲರೂ ಕೂಡ ಎಲ್ಲೋ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ನಾವು ಹೆಣ್ಮಕ್ಳು ಪ್ರಕರಣಗಳಲ್ಲಿ ಅಥವಾ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯ ಇಲ್ಲಿ ಫೋಕಸ್ ಬರ್ತಾ ಇಲ್ಲ ಅಂತ ಹೇಳಿ ನಾವು ಇದನ್ನ ಒಂದು ಆಂದೋಲನ ಶುರು ಮಾಡ್ಬೇಕು ನಾವು ಅಂತ ಹೇಳಿ, ಕೊಂದವರು ಯಾರು ಇಲ್ಲಿ, ಅದಕ್ಕೆ ನಾವು ಹೆಣ್ಮಕ್ಳನ್ನೇನೆ ಅಲ್ಲಿ ಫೋಕಸ್ ಮಾಡ್ಬೇಕು, ಒಂದು ಮಹಿಳಾ ದೃಷ್ಟಿಕೋನದಲ್ಲಿ ನಾವು ಇದು ಸಬ್ಜೆಕ್ಟ್ ತರಬೇಕು ಅಂತ ಹೇಳಿ ನಾವು ಇದನ್ನ ತಗೊಂಡ್ವಿ. ಅವಾಗ ಅದಕ್ಕೆ ಒಂದು ಶೀರ್ಷಿಕೆ ಬೇಕಾಗಿತ್ತು. ಅದಕ್ಕೆ ನಾವು ಅದನ್ನ ಆಯ್ತು, ಅಲ್ಲಿ ಸತ್ತವ್ರು ಯಾರು ಅಂತ ಎಲ್ರಿಗೂ ಗೊತ್ತು, ಆದ್ರೆ ಕೊಂದವ್ರು ಯಾರು ಅಂತ ಅದು ಗೊತ್ತಿತ್ತು, ಆ ಲೋಕಲ್ ಜನರಿಗೆ ಗೊತ್ತು, ಇವತ್ತು ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಕಾನೂನಾತ್ಮಕವಾಗಿ ಕೊಂದವರು ಯಾರು ಅನ್ನೋದು ಇಲ್ಲಿ ತನಕ ಪತ್ತೆ ಆಗ್ತಾ ಇಲ್ಲ. ಅದು ಪೊಲೀಸರ ಮೂಲಕ ಗೊತ್ತಾಗ್ಬೇಕಿತ್ತು, ನ್ಯಾಯಾಲಯದ ಮೂಲಕ ಗೊತ್ತಾಗ್ಬೇಕಿತ್ತು. ಆದ್ರೆ ಸೌಜನ್ಯ ಕೇಸ್ ಮಾತ್ರ ಇಲ್ಲಿವರೆಗೂ ಕೋರ್ಟ್ ಮೆಟ್ಲು ಹತ್ತಿರೋದು. ಹಾಗಾಗಿ ನಾವೇನ್ ಮಾಡಿದ್ವಿ, ಅದನ್ನ ಕೊಂದವರು ಯಾರು ಅನ್ನೋ ಆಂದೋಲನವನ್ನ ಶುರು ಮಾಡೋಣ ಅಂತ ಹೇಳಿ ಅದನ್ನ ಕೈಗೆತ್ಕೊಂಡ್ವಿ. ಈಗ ಸೌಜನ್ಯ ಕೇಸಲ್ಲಿ ಒಬ್ಬ ವ್ಯಕ್ತಿನ ಅವನೇ ಮಾಡಿದ್ದು ಅಂತ ಜೈಲಿಗೆ ತಗೊಂಡೋಗಿ ಹಾಕಿದ್ರು. 5-6 ವರ್ಷ ಇದ್ದ ಜೈಲಲ್ಲಿ. ಅವತ್ತು ಗೊತ್ತು ಇವನು ಅಪರಾಧಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಹೌದು, ಪೊಲೀಸ್ಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು, ಅವ್ರ ಮನೆಯವ್ರಿಗೂ ಗೊತ್ತಿತ್ತು. ಅವರೇ ಪಾಪ ಹೇಳಿದ್ರು, ಸೌಜನ್ಯ ಮನೆಯವರೇ ಹೇಳಿದ್ರು. ಆದ್ರೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನಿಮ್ಗೆ ಏನ್ ಅನಿಸ್ತದೆ? ಈಗ ನಿಮ್ಮ ಮೇಲೆ ಒಂದು ಅಪವಾದ ಇದೆ ಸಾರ್ವಜನಿಕ ಜೀವನದಲ್ಲಿ ಅಥವಾ ಬೇರೆ ಅಲ್ಲಿ ಸಂಬಂಧಪಟ್ಟಂತರು ಕಮ್ಯುನಿಸ್ಟರು ಇದನ್ನ ಮಾಡಿಸ್ತಾ ಇರೋದು, ಕೇರಳದವರು ಇನ್ನೊಂದು ಕಮ್ಯುನಿಸ್ಟರು ಮಾತ್ರ. ಈಗ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅಲ್ಲಿ ಏನು ಎಂಟ್ರಿ ಆಗ್ತಾ ಇಲ್ಲ, ಅಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಕಮ್ಯುನಿಸ್ಟರಿಂದ ಇದು ಪ್ರಾರಂಭ ಆಗಿರೋಂಥದ್ದು ಅಂತ ನಿಜಾನ ಮೇಡಮ್? ಇಲ್ಲ ಸರ್, ಇದು ಏನಂದ್ರೆ ನಮ್ಮ ಕೊಂದವರು ಯಾರು ಆಂದೋಲನದಲ್ಲಿ, ಈ ಆಂದೋಲನ ಯಾಕೆ ಬಹಳ ಮುಖ್ಯ ಅನ್ಸತ್ತೆ ಅಂತಂದ್ರೆ ಇದ್ರಲ್ಲಿ ಇದು ಪಕ್ಷಾತೀತವಾಗಿದೆ, ಆಮೇಲೆ ಇದು ಜಾತ್ಯತೀತವಾಗಿದೆ, ಆಮೇಲೆ ಇದು ಯಾರು ಬೇಕಾದ್ರೂ ಇಲ್ಲಿ ನಮ್ಮ ಈ ಒಂದು ನಮ್ಮ ಚೌಕಟ್ಟನ್ನ ಒಪ್ಪಿಕೊಂಡಂತವ್ರು ಎಲ್ಲರೂ ಸೇರ್ಕೋಬಹುದು ಇದ್ರೊಳಗೆ. ಆಮೇಲೆ ಇದು ಮಹಿಳೆಯರೇ ಸೇರಿ ಮಾಡ್ತಾ ಇರುವಂತ ಆಂದೋಲನ, ಮಹಿಳೆಯರಿಗಾಗಿ ಮಹಿಳೆಯರ ನ್ಯಾಯಕ್ಕಾಗಿ ಮಹಿಳೆಯರೇ ಸೇರಿ ಮಾಡ್ತಾ ಇರುವಂತ ಆಂದೋಲನ. ಉದಾಹರಣೆಗೆ ನಮ್ಮ ನಾನಲ್ಲಿ ಒಬ್ಬ ಕಮ್ಯುನಿಸ್ಟ್ ಪಕ್ಷದವಳಾಗಿ ನಾನಲ್ಲಿ ಇಲ್ಲ. ನಾನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ಅಂತ ನಾನು ಆ ಸಂಘಟನೆಯ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಮಹಿಳಾ ಸಂಘಟನೆಯ ಪ್ರತಿನಿಧಿಯಾಗಿ ನಾನು ಅಲ್ಲಿದ್ದೀನಿ. ಹೀಗೆ ಹಲವಾರು ಮಹಿಳಾ ಸಂಘಟನೆಗಳು ಇದರಲ್ಲಿ ಈ ಆಂದೋಲನದ ನೇತೃತ್ವ ವಹಿಸಿದ್ವಿ. ಆಮೇಲೆ ಇದರಲ್ಲಿ ನಮ್ಮ ಈ ಸೌಜನ್ಯ ಹೋರಾಟದಲ್ಲಿ ಅತಿ ಮುಖ್ಯ ಪಾತ್ರ ವಹಿಸಿದಂತ ಪ್ರಸನ್ನ ರವಿ ಅವರು ಇದ್ದಾರೆ, ಆಮೇಲೆ ಶಶಿಕಲಾ ಶೆಟ್ಟಿ ಅವರು ಇದ್ದಾರೆ, ಹಾಗೇನೆ ಬೇರೆ ಬೇರೆಯವರು ಎಲ್ಲರೂ ಇದ್ದಾರೆ ಇದ್ರಲ್ಲಿ. ಸೊ ಅವರು ಮುಂಚೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದವ್ರು ಅವರು. ಹಾಗಾಗಿ ಇದು ಕಮ್ಯುನಿಸ್ಟ್ ಪಕ್ಷ ಅಥವಾ ಇನ್ಯಾವುದೋ ಪಕ್ಷ ಅಂತ ಅಲ್ಲ. ಯಾರ್ಯಾರು ಹೆಣ್ಮಕ್ಳಿಗೆ ಧರ್ಮಸ್ಥಳದ ಸುತ್ತಮುತ್ತ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಬೇಕು, ನಾಳೆ ನಮ್ಮನೆ ಹೆಣ್ಮಕ್ಳು ಕೂಡ ಒಂದು ಸುರಕ್ಷಿತವಾಗಿ ಇರ್ಬೇಕು ಅನ್ನೋ ಮನೋಭಾವ ಇಟ್ಕೊಂಡಿದ್ದಾರೆ, ಹೋರಾಟಕ್ಕೆ ನಾವು ಬರ್ಬೇಕು ಅಂತಿದ್ದಾರೆ ಅಂತವ್ರೆಲ್ಲ ಸೇರಿ ಈ ಆಂದೋಲನವನ್ನ ಕಟ್ಟುತ್ತಾ ಇದೀವಿ. ಇದು ಆಂದೋಲನದ ಏನು ವಿಚಾರಗಳೇನು ಮೇಡಮ್? ಆಂದೋಲನಕ್ಕೆ ಸಂಬಂಧಪಟ್ಟಂಗೆ ಈಗ ನೀವು 13 ವರ್ಷದ ನಂತರ ಬಂದಿದ್ದೀರಿ ಸೌಜನ್ಯನ ಪರವಾಗಿ. ಪರ ಅಂತಲ್ಲ, ಹೆಣ್ಣು ಮಕ್ಕಳ ಪರ. ಅದು ದೇಶದಲ್ಲಿ ಎಲ್ಲೇ ಇರಲಿ ನೀವು ಒಂದಷ್ಟು ಹೋರಾಟ ಮಾಡ್ತೀರಿ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಒಂದು ನೇತೃತ್ವದಲ್ಲಿ ನ್ಯಾಯ ಸಿಗಬೇಕು ಅಂತ ಅವ್ರು ಹೊರಟ ಮೇಲೆ ಇದಕ್ಕೊಂದು ಏನೋ ಒಂದು ಕಳೆ ಬಂತು ಅಲ್ವಾ? ಅದಕ್ಕೊಂದು ತಾಕತ್ತು ಬಂತು. ಈಗ ಮೊದಲೇ ಹೇಳ್ತಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಹಾಗಾಗಿ ಹೆಣ್ಣು ಮನಸ್ಸು ಮಾಡಿದರೆ ಎಲ್ಲದೂ ಕೂಡ ಸಾಧ್ಯ ಇದೆ. ಈ ಆಂದೋಲನ ಶುರುವಾಗಿ ಎಷ್ಟು ಸಮಯ ಆಯಿತು? ಎಲ್ಲಿವರೆಗೆ ತಗೋ ಹೋಗ್ಬೇಕು ಅಂತಿದ್ದೀರಿ ಇದನ್ನು? ಸರ್, ಮೊದಲನೇದಾಗಿ ನಾವು 13 ವರ್ಷ ಆದ್ಮೇಲೆ ಬಂದಿಲ್ಲ. ಈ ಹೆಣ್ಮಕ್ಳು ಯಾರ್ಯಾರಿಲ್ಲಿ ಅದು ವೇದವಲ್ಲಿಯಿಂದ ಇರ್ಬೋದು, ವೇದವಲ್ಲಿಯಿಂದ ಹಿಡಿದು
ಸೌಜನ್ಯಳವರೆಗೂ ಮತ್ತೆ ಸೌಜನ್ಯ ನಂತರನೂ ಕೂಡ ಅಲ್ಲಿ ಬೇಕಾದಷ್ಟು ಅಸಹಜ ಸಾವುಗಳ ಆಗಿವೆ. ಇಲ್ಲಿವರೆಗೂ ಮಹಿಳಾ ಸಂಘಟನೆಗಳು ಬೇಕಾದಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿವೆ. ಈಗ ಜನವಾದಿ ಮಹಿಳಾ ಸಂಘಟನೆ ಇರ್ಬೋದು ಅಥವಾ ನಮ್ಮ ಸಂಘಟನೆ ಇರ್ಬೋದು, ನಿಮಗೆ ನೆನಪಿರ್ಬೋದು, ನಾವು 2012ರಲ್ಲಿ ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವ್ರನ್ನ ಮೂಡಿಗೆರೆ ಕರ್ಸಿದ್ವಿ. ನಾವ್ ಇಲ್ಲೇ ಪ್ರತಿಭಟನೆ ಮಾಡಿದ್ವಿ ಸರ್ಕಲ್ ನಲ್ಲಿ. ಅವರು ಇಲ್ಲಿ ಬಂದಾಗ ಈ CBI ಅವರ ಇದ್ರ ಪ್ರಕರಣನ, ಈ ಸೌಜನ್ಯ ಪ್ರಕರಣನ CBIಗೆ ಹ್ಯಾಂಡ್ ಓವರ್ ಆಗಿದ್ದು ಅವರಿಗೆ ಸುದ್ದಿ ಬಂದಿತ್ತು. ಹಾಗಾಗಿ ನಾವು ಇವಾಗ ತಗೊಂಡಿದ್ದಲ್ಲ, ಎಲ್ಲಾ ಮಹಿಳಾ ಸಂಘಟನೆಗಳು, ನಾ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಮಹಿಳಾ ಸಂಘಟನೆಗಳು ಕೂಡ ಇದನ್ನ ತಗೊಂಡಿದೀವಿ ಪ್ರತಿಭಟನೆ ಮೇಲೆ. ಪ್ರತಿಯೊಂದು ನಾವು ಹೋರಾಟದಲ್ಲೂ ಸೌಜನ್ಯ ಪ್ರಕರಣನ ನಾವು ಕೈಗೆತ್ಕೊಳ್ದಿರ ನಾವು ಯಾವ ಹೋರಾಟನೂ ಮಾಡಿದ್ದೀವಿ ಅಂತ ಅಲ್ಲ. ಸೊ ಈಗ ಯಾಕೆ ಅದು ಜಾಸ್ತಿ ಆಯ್ತು ಅಥವಾ ಈ ಜನಾಂದೋಲನದ ಸ್ವರೂಪ ಪಡೀತು ಅಂತಂದ್ರೆ, ಈಗ ಅದಕ್ಕೆ ನೀವ್ ಹೇಳ್ದಾಗೆ ತಿಮ್ಮರೋಡಿ ಅವ್ರು ಇರ್ಬೋದು ಅಥವಾ ಇವರು ನಮ್ಮ ಯಾರು ನಂಗೆ ಹೆಸರೇ ನನಗೆ ಬಾಯಿ ಬರ್ತಿಲ್ಲ. ಸೊ ಇವರೆಲ್ಲರೂ ಸೇರ್ಕೊಂಡು ಅದಕ್ಕೆ ಫೋರ್ಸ್ ಕೊಟ್ರು. ಹಾಗೆ ಯೂಟ್ಯೂಬರ್ಸ್ ಇದಾರಲ್ಲ, ಯೂಟ್ಯೂಬರ್ಸ್ ಅದಕ್ಕೆ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫೋರ್ಸ್ ಕೊಟ್ಬಿಟ್ರು. MD ಸಮೀರ್ದು ಏನ್ ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಅದು ಎಲ್ಲರಿಗೂ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ, ನಮ್ಮ ಯುವ ಜನರಿಗೆ ಅದು ಓಹೋ ಇಷ್ಟೆಲ್ಲ ನಡೆದಿದ್ಯಾ ಅನ್ನೋ ಮಟ್ಟಕ್ಕೆ ಅದು ತಗೊಂಡು ಹೋಯ್ತು. ಸೊ ಈಗೇನಾಯ್ತು, ಅದು ಒಂದು ಆಮೇಲೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಮಹಿಳಾ ಆಯೋಗದಲ್ಲಿ ನಮಗೆ ಬಹಳ ಪ್ರಬಲವಾಗಿರೋ ಅಂತ ಒಬ್ರು ಅಧ್ಯಕ್ಷರು ಬಂದಿದ್ದಾರೆ. ಸೊ ಅವರು ಬಹುಶಃ ನಾನ್ ಅನ್ಕೊಳ್ತೀನಿ, ನಮಗೆ ಇಷ್ಟು ವರ್ಷಗಳಲ್ಲಿ ಮಂಜುಳಾ ಮಾನಸ ಅವರ ನಂತರದಲ್ಲಿ ಇಷ್ಟು ಪ್ರಬಲವಾಗಿ, ಇಷ್ಟು ಡೈನಮಿಕ್ ಆಗಿ, ಇಷ್ಟು ಚೆನ್ನಾಗಿ ಕೆಲಸ ಮಾಡೋ ಅಂತ ಒಬ್ರು ಅಧ್ಯಕ್ಷರು ನಮಗೀಗ ಸಿಕ್ಕಿದ್ದಾರೆ. ಸೊ ಅವರು ಕೂಡ ಇದನ್ನ ಮೂವ್ ಮಾಡಿದ್ರು. ಸೊ ಅವ್ರೇನ್ ಹೇಳಿದ್ರು, ಸರ್ಕಾರಕ್ಕೆ ಇಮ್ಮಿಡಿಯೇಟ್ ಆಗಿ ಪತ್ರ ಬರೆದ್ರು, SIT ರಚನೆ ಮಾಡಿ ಅಂತ ಕೋರಿ ಪತ್ರ ಬರೆದ್ರು. ಆ ಪತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿ ಅವರು SIT ರಚನೆ ಮಾಡಕ್ಕೆ ತೀರ್ಮಾನ ತಗೊಂಡ್ರು, ಅವರು ಮತ್ತೆ ಇಡೀ ಸರ್ಕಾರ. ಹಾಗಾಗಿ ನಾವು ಅದನ್ನ ಫಾಲೋ ಮಾಡ್ತಾನೆ ನಾವು ಇಮ್ಮಿಡಿಯೇಟ್ ಆಗಿ ನಾವು ಕೂಡ ನಾವೆಲ್ಲರೂ ಸೇರಿ ಒಂದು ಸಭೆ ಮಾಡಿ ಅದನ್ನ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಆಮೇಲೆ ಇದನ್ನ ನಾವು ಜನಾಂದೋಲನವಾಗಿ ತಗೊಳ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊಂಡು ಹಾಗೇನೆ ನಾವು ಬರ್ತಾ ಇದೀವಿ. ಮತ್ತೆ ಇದನ್ನ ನಾವು ಮಹಿಳೆಯರ ಸಮಸ್ಯೆ ಅಂತಾನೆ ತಗೊಂಡು ಇದಕ್ಕೆ ಅದೇ ಸ್ವರೂಪ ಕೊಡ್ಬೇಕು. ಯಾಕೆಂದ್ರೆ ಅಲ್ಲಿ ಅತಿ ಹೆಚ್ಚು ತೊಂದರೆ ಆಗಿರೋದು. ಆಮೇಲೆ ಇಡೀ ಸಮಾಜ ಆಗ್ಲಿ ಅಥವಾ ವ್ಯವಸ್ಥೆ, ನಾನು ಹೇಳೋದು ಸಮಾಜ ನಮಗ್ ಸ್ಪಂದಿಸತ್ತೆ, ಆದ್ರೆ ಈ ವ್ಯವಸ್ಥೆ ನಮ್ಮನ್ನ ಕಡೆಗಣಿಸತ್ತೆ, ಹೆಣ್ಮಕ್ಳನ್ನ ಕಡೆಗಣಿಸತ್ತೆ. ಹೇಳೋದ್ ಮಾತ್ರ ದೊಡ್ಡ ದೊಡ್ಡ ಸ್ಲೋಗನ್ ಕೊಡ್ತಾರೆ, ಬೇಟಿ ಬಚಾವೋ ಎಲ್ಲ ಹೇಳ್ತಾರೆ, ಅಥವಾ ಇನ್ನೂ ಏನೇನೋ ಈ ಮಹಿಳಾ ದಿನಾಚರಣೆ ಬಂದ್ರೆ ಏನೇನೋ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಆದ್ರೆ ನಮ್ಮ ಹಕ್ಕುಗಳು ಮಾತ್ರ, ನಮಗೆ ಘನತೆಯಿಂದ ಜೀವಿಸುವ ಹಕ್ಕು ಮಾತ್ರ ಯಾರು ಕೂಡ ಕೊಡೋದಿಲ್ಲ. ಇದಕ್ಕೋಸ್ಕರ ನಾವು ಈ ಕೊಂದವರು ಯಾರು ಅನ್ನೋ ಆಂದೋಲನವನ್ನ ಜನಾಂದೋಲನವನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಈಗ ಸೌಜನ್ಯ ಕೇಸ್ ನಂತರ ಅಲ್ಲಿ ಈಗ ಕೊಲೆಗಳೇ ಆಗಿಲ್ಲ, ಈ ತರ ಎಲ್ಲ ಇದೆ, ಮುಂಚೆ ತುಂಬಾ ಆಗ್ತಾ ಇದ್ದು ಅಂತ ಹೇಳಿ. ಈಗ ನಿಮ್ಗೆ ಅನಿಸ್ತದ ಈ ಸೌಜನ್ಯ ಕೊಲೆ ವಿಚಾರದಲ್ಲಿ ಅಥವಾ ವೇದವಲ್ಲಿ ವಿಚಾರದಲ್ಲಿ ಪೊಲೀಸರು ನಿಷ್ಕ್ರಿಯ ಆಗಿದ್ದಾರಾ, ನ್ಯಾಯಾಲಯ ನಿಷ್ಕ್ರಿಯ ಆಗಿದೆಯಾ, ಅಥವಾ ಅಲ್ಲಿಯ ಪ್ರಭಾವ ವ್ಯಕ್ತಿಗಳಿಗೆ ರಾಜಕಾರಣಿಗಳು ಬಲಿಯಾಗಿದ್ದಾರೆ? ನೀವ್ ಹೇಳಿದ್ ಎಲ್ಲವೂ ಹೌದು ಅಂತ ಅನ್ಸತ್ ನನಗೆ. ಯಾಕಂದ್ರೆ ನೋಡಿ, ಪೊಲೀಸರು ಅಲ್ಲಿ ಯಾವುದೇ ಪ್ರಕರಣ ತಗೊಂಡು ಹೋದ್ರು ಕೂಡ ಮೊದಲನೇದಾಗಿ ನಾವು ಆಗ್ಬೇಕಾಗಿರೋದು, ನಾನೊಂದು ಕೇಸ್ ಕೊಟ್ರೆ, ಇದು ಅಂತಲ್ಲ, ಯಾವುದೇ ಕೇಸ್ ತಗೊಂಡೋಗಿ ಕೊಟ್ರೆ ಪೊಲೀಸರು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆದ್ರೆ ಅದೇ ಆಗದೆ ಇರುವಾಗ ಹೋಗಿದ ಮೊದಲನೇ ಸ್ಟೆಪ್ ಏನೇ
Failure. ಫೇಲ್ಯೂರ್. ಅದೇ ಆಗದೆ ಇರುವಾಗ ಪೊಲೀಸರು ಯಾರ ಪರ ಇದ್ದಾರೆ ಅಂತ ಗೊತ್ತಾಗತ್ತೆ. ಅಲ್ಲಿ ಆಗೋದಿಲ್ಲ. ಅಕಸ್ಮಾತ್ ಹಾಗೂ ಹೀಗೂ ಇವಾಗ ನಮ್ಗೆ ಪದ್ಮಲತಾ ಕೇಸಲ್ಲಿ ಗೊತ್ತಾಗತ್ತೆ, ವೇದವಲ್ಲಿ ಕೇಸಲ್ಲಿ ಗೊತ್ತಾಗತ್ತೆ, ಎಲ್ಲರ ಕೇಸಲ್ಲೂ ಗೊತ್ತಾಗತ್ತೆ, ಯಮುನಾ ಅವ್ರ ಕೇಸಲ್ಲಿ, ಜೋಡಿ ಕೊಲೆ ಕೇಸಲ್ಲಿ ಗೊತ್ತಾಗತ್ತೆ, ಎಲ್ಲಾ ಕೇಸಲ್ಲೂ ಗೊತ್ತಾಗತ್ತೆ. ಪದ್ಮಲತಾ ಕೇಸಲ್ಲಿ ಒಂದು FIR ರಿಜಿಸ್ಟರ್ ಮಾಡಕ್ಕೆ ಅಲ್ಲಿ MLA ಹೇಳಿ ಅದು ಸದನದಿಂದ ಬರ್ಬೇಕು FIR ಮಾಡ್ಕೊಳ್ಳಿ ಅಂತ, ಅಥವಾ ಜನ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಹೋರಾಟ ಮಾಡಿ FIR ರಿಜಿಸ್ಟರ್ ಆಗ್ಬೇಕು. ಆಮೇಲೆ ಇಲ್ಲಿ ವೇದವಲ್ಲಿ ಕೇಸಲ್ಲಿ ಎಲ್ಲ ಆತ್ಮಹತ್ಯೆ ಅಂತ ರಿಜಿಸ್ಟರ್ ಆಗಿ ಕೊನೆಗೆ ಅವ್ರ ಗಂಡ ಇಲ್ಲ ನೀವು ಅಂತ ಹೋರಾಟ ಮಾಡಿ ಇಲ್ಲ ಅದು ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿ ಅಂದಾಗ ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿ ಇವ್ರನ್ನೇ ಆರೋಪಿ ಮಾಡ್ತಾರೆ. ಇಂಥದಿರುವಾಗ ಮೊದಲನೇ ಆರೋಪಿಗಳು ನನ್ನ ಪ್ರಕಾರ ಪೊಲೀಸ್ನವರು. ಆಮೇಲೆ ಸೌಜನ್ಯ ಕೇಸಲ್ಲಿ ಪೊಲೀಸ್ನವರು ಅದು ತಪ್ಪಿತಸ್ಥರು ಅಂತ ಹೇಳಿ ನ್ಯಾಯಾಲಯ, CBI ನ್ಯಾಯಾಲಯನೇ ಹೇಳತ್ತೆ ಅವರನ್ನ ತಪ್ಪಿತಸ್ಥರು. ಅಧಿಕಾರಿಗಳೇ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ, ತನಿಖಾಧಿಕಾರಿಗಳೇ ಇದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ 2023ರಲ್ಲಿ ಹೇಳತ್ತೆ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡಿ ಹೇಳಿ ಆದೇಶ ಹೊರಡಿಸತ್ತೆ. ಅದನ್ನ 2024ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನ ಎತ್ತಿ ಹಿಡಿಯತ್ತೆ. ಆದ್ರೆ ಇದುವರೆಗೂ ಅವರಿಗೆ ಅವ್ರ ಮೇಲೆ ಯಾವ ಕ್ರಮ ಕೈಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಈ ಅಕ್ವಿಟಲ್ ಕಮಿಟಿ CBI ಮೇಲೆ ಹಾಕತ್ತೆ, CBI ಇಲ್ಲಿ ಇದ್ರ ಮೇಲೆ ಹಾಕತ್ತೆ. ಹಿಂಗೆ ಆಟ ಆಡ್ಕೊಂಡು ಅವ್ರು ಮಾತ್ರ ಆರಾಮಾಗಿದ್ದಾರೆ, ತಪ್ಪು ಮಾಡಿದವ್ರು ಆರಾಮಾಗಿದ್ದಾರೆ, ಇನ್ಯಾರೋ ಒಬ್ರು ಅದ್ರಲ್ಲಿ ಸತ್ ಹೋಗಿದ್ದಾರೆ. ಇದು ಹೀಗೆ ಆಗ್ತಾ ಇರುತ್ತೆ ಹೊರತು ಅನ್ಯಾಯಕ್ಕೆ ಒಳಗಾದ ಕುಟುಂಬಗಳು ಮಾತ್ರ ಕಣ್ಣೀರ್ ಹಾಕ್ತಾನೆ ಇರ್ತವೆ. ಈಗ ಪೊಲೀಸರ ನಿಷ್ಕ್ರಿಯ ಅಂತ ಹೇಳಿದ್ರಿ, ಇದು ಬರೀ ಬೆಳ್ತಂಗಡಿಗೆ ಮಾತ್ರ ಸಂಬಂಧಪಟ್ಟಿದೆಯಾ? ನೀವು ಕಂಡ ಹಾಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೂ ಏನಾದ್ರು ನಿರ್ಲಕ್ಷ್ಯ ಆಗಿದೆಯಾ ಪೊಲೀಸರಿಂದ? ಅಲ್ಲಿಗೇನಾದ್ರು ವಿಶೇಷ ಪೊಲೀಸ್ ಏನಿಲ್ಲ. ಕರ್ನಾಟಕ ಪೊಲೀಸ್ ಅಂದ್ರೆ ಎಲ್ಲ ಒಂದೇ, ಅಲ್ಲಿ ಒಂದು ಸ್ಟೇಷನ್ ಕೊಟ್ಟಿದ್ದಾರೆ, ಓಕೆ, ಅಲ್ಲಿ ಮಾತ್ರ ಈ ತರ ನಡೀತಾ ಇರೋದು ಅಥವಾ ಬೇರೆ ಪೊಲೀಸ್ ಸ್ಟೇಷನ್ ಹಿಂಗೆ ನಡೀತದ? ಪೊಲೀಸ್ ಸ್ಟೇಷನ್ಗಳು ನಾನು ಎಲ್ಲದು ಜನರಲೈಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನೋಡಿ 2016 ತನಕನೂ ಧರ್ಮಸ್ಥಳ ವ್ಯಾಪ್ತಿಗೆ ಬರೋ ಹಾಗೆ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇರಲಿಲ್ಲ. ಎಷ್ಟು ಸಾವಿರಾರು ಜನ ಅಲ್ಲಿಗೆ ಹೋದ್ರು ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಥಾಪನೆ ಆಗಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಬಲಾಢ್ಯರು ಯಾವ ಮಟ್ಟದ ಪ್ರಭಾವ ಹೊಂದಿದ್ರು ಅಂತ ಯೋಚನೆ ಮಾಡ್ಬೇಕು. ಆದ್ರೆ 2016ರಲ್ಲಿ ಒಂದು ಪೊಲೀಸ್ ಸ್ಟೇಷನ್, ಅದು ನಾನು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾನು ಆ ಕ್ರೆಡಿಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಎಸ್ಪೆಷಲಿ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರಿಗೆ ಅವರು ಈ ಒತ್ತಡಗಳನ್ನೆಲ್ಲ ಮೀರಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ರಚನೆ ಸ್ಥಾಪನೆ ಮಾಡಿದ್ರು 2016ರಲ್ಲಿ. ಆಗ ನಾವು ಉಗ್ರಪ್ಪ ಸಮಿತಿಯ ಸದಸ್ಯನೂ ಆಗಿದ್ದೆ ನಾನು. ಸೊ ನಾವು ಅವಾಗ ಹೋದಾಗ ಅಲ್ಲಿ ನಮಗೆ ಪೊಲೀಸರು ಹೇಳಿದ್ರು, ಇಲ್ಲ ನಾವೊಂದು ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿದೀವಿ, ಈಗ ಆಗತ್ತೆ ಅಂತ. ಸೊ 2016ರಲ್ಲಿ ಅಲ್ಲಿ ಸ್ಥಾಪನೆ ಆಯ್ತು. ಅದಾದ್ಮೇಲಿಂದ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆಯ್ತು. ಆದ್ರೆ ಅದ್ರಿಂದ ಏನು ಬದಲಾವಣೆ ಆಗ್ಲಿಲ್ಲ. ಅಲ್ಲಿ ಪೊಲೀಸ್ ಠಾಣೆ ಪೊಲೀಸರು ಅಡಿಯಾಳಾಗೇನೆ ಕೆಲಸ ಮಾಡಿದ್ದಾರೆ. ಅದು ಯಾರ್ದು ಅಂತ ನಾನು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ, ಅದ್ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯನೇ. ಇಲ್ಲ, ಈಗ ಧರ್ಮಸ್ಥಳ ಅಂತಂದ್ರೆ ಧರ್ಮಾಧಿಕಾರಿಗಳೇ ಕರೆದು ರಾಜಿ ಮಾಡಿ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಕೇಳಿದೀವಿ ಹಿಂದಿನಿಂದ. ಅದೇ ಧರ್ಮಾಧಿಕಾರಿ ಈಗಲೂ ಇದ್ದಾರೆ, ಹಾಗಾದ್ರೆ ಅವ್ರಿಗೆ ನ್ಯಾಯ ಕೊಡಕ್ಕೆ ಸಾಧ್ಯ ಆಗ್ಲಿಲ್ವಾ? ಹಾಗಾದ್ರೆ ನೋಡಿ, ಇದೆಲ್ಲ ಕ್ರಿಮಿನಲ್ ಕೇಸ್ಗಳು. ಅತ್ಯಾಚಾರ ಅನ್ನೋದು ಅದು ನಾನ್ ಕಾಂಪೌಂಡಬಲ್ ಕೇಸ್ ಅಂತಾರೆ. ಅಂದ್ರೆ ಅದು ರಾಜಿ ಮಾಡಲಾರದ ಕೇಸ್ಗಳು. ಅದನ್ನ ನಾನು ನೀವು ಕೂತ್ಕೊಂಡು ಯಾರನ್ನೋ ಕರೆದ್ಬಿಟ್ಟು ಬಗೆಹರಿಸುವಂತ ಕೇಸ್ಗಳಲ್ಲ.
ಅದು ಕಾನೂನಾತ್ಮಕವಾಗಿನೇ FIR ಆಗ್ಬೇಕು, ಅದು ಕೋರ್ಟ್ಗೆ ಹೋಗ್ಬೇಕು, ಅಲ್ಲೇ ಅದು ತೀರ್ಮಾನ ಆಗ್ಬೇಕು, ಇತ್ಯರ್ಥ ಆಗ್ಬೇಕು. ಯಾರನ್ನೋ ಕರೆದು ಬಿಟ್ಟು ಅದನ್ನ ಇಲ್ಲ ನೀನು ತಪ್ಪು ಮಾಡ್ದೆ ಕಾಲಿಗೆ ಬಿದ್ಬಿಡು ಇದೆಲ್ಲ ಹೇಳ್ಬಿಟ್ಟು ಮಾಡೋಂತ ಕೇಸ್ಗಳಲ್ಲ. ಸೊ ಯಾವುದೇ ಧರ್ಮಾಧಿಕಾರಿನೂ ಕೂಡ ಅದನ್ನ ಅವ್ರನ್ನ ಕರೆದು ಮಾತಾಡ್ಸೋ ಹಾಗೂ ಇಲ್ಲ. ಸೊ ಅದನ್ನ ಪೊಲೀಸರು FIR ಮಾಡ್ಬೇಕು, ಒಂದು ಇದು. ಆಮೇಲೆ ಅಲ್ಲಿ ಧರ್ಮಾಧಿಕಾರಿ ಅಂತ ಯಾರೇ ಅನ್ನಿಸ್ಕೊಂಡ್ರು ಕೂಡ ಅವ್ರದ್ದು ಕೆಲಸ ಏನು ಅಂದ್ರೆ ಅವರ ವ್ಯಾಪ್ತಿಗೆ ಬರೋ ಅಂತ ಒಂದು ಇದ್ರಲ್ಲಿ ಏನಾದ್ರು ಅಂತ ಒಂದು ನಡೆದಿದ್ರೆ ಅವರು ಪೊಲೀಸರಲ್ಲಿ ಆ ಕೇಸನ್ನ ಫೈಲ್ ಆಗಕ್ಕೆ ಸಹಕಾರ ಕೊಡ್ಬೇಕು. ಆಮೇಲೆ ಅವ್ರು ಯಾವ್ದ್ರಲ್ಲೂ ಮೂಗ್ ತೋರಿಸ್ಬಾರ್ದು. ಯಾಕೆಂದ್ರೆ ಇದೆಲ್ಲ ನಾನು ಹೇಳಿದಂಗೆನೆ ಕಾನೂನಾತ್ಮಕವಾಗಿರೋ ಅಂತ ಪ್ರಕ್ರಿಯೆಗಳು. ಪೊಲೀಸರು ಕೂಡ ಯಾರ್ದೇ ಮಾತನ್ನು ಅಲ್ಲಿ ಕೇಳಬಾರ್ದು. ಯಾಕೆಂದ್ರೆ ಇವೆಲ್ಲ ಸುಮ್ಮನೆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗೋದು, ಕೊಲೆ ಆಗೋದು, ಅತ್ಯಾಚಾರ ಆಗದೆ ಒಂದು ತುಂಬಾ ಕ್ರೂರವಾಗಿರೋ ಅಂತ ವಿಷಯ. ಅದು ಅವಳ ಮಾನಸಿಕವಾದ ಮತ್ತೆ ದೈಹಿಕವಾದ ಎಲ್ಲಾ ತರದ ಅದು ಶೋಷಣೆ ಅದು. ಆಮೇಲೆ ಅದು ಅತಿ ಕ್ರೂರವಾದ ಅತಿ ಬರ್ಬರವಾದ ವಿಷಯ ಅದು. ಆಮೇಲೆ ಕೊಲೆ ಮಾಡೋದು ಅಂತಂದ್ರೆ ಯಾವ ಮನುಷ್ಯಂಗೂ ಯಾರನ್ನು ಕೊಲೆ ಮಾಡೋ ಅಂತ ಹಕ್ಕು ಇರೋದಿಲ್ಲ, ಅಧಿಕಾರ ಇರೋದಿಲ್ಲ. ಅದು ಕೊಲೆ ಮಾಡುವಂಥದ್ದು. ಇನ್ನು ನಾಪತ್ತೆ ಆಗುವಂತ ವಿಷಯದಲ್ಲಿ ಎಷ್ಟೋ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದ್ದಾವೆ. ಹೆಣ್ಣು ಮಕ್ಕಳು ನಾಪತ್ತೆ ಆಗೋ ವಿಷಯದಲ್ಲಿ ಪೊಲೀಸರು ತಕ್ಷಣವೇ ಕ್ರಮ ಕೈಗೊಳ್ಬೇಕು. ಅವ್ರು ಎಲ್ಲೋಗಿದ್ದಾರೆ ಅಂತ ಹುಡುಕ್ಬೇಕು, ಹುಡುಕ್ಬಿಟ್ಟು ಅದನ್ನ ಪತ್ತೆ ಮಾಡ್ಬೇಕು ಅನ್ನೋದು ಇದಾವೆ, ಆದೇಶಗಳಿದಾವೆ. ಪೊಲೀಸರು ಏನ್ ಮಾಡ್ತಾ ಇದಾರೆ ಹಾಗಿದ್ರೆ? ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಇಷ್ಟೆಲ್ಲ ಆದ್ರೂ ಅಲ್ಲಿ ಬರುವಂತ ಹೆಣ್ಮಕ್ಳು ಅಥವಾ ಅಲ್ಲಿರೋಂಥವ್ರೇನೆ ನಾಪತ್ತೆ ಆಗ್ತಾರೆ ಅಂದ್ರೆ, ನೀವು ಹೇಳಿದ್ರಲ್ಲ 462 ಪ್ರಕರಣಗಳು ಅಂತ, ನಾನು ಎಷ್ಟೊಂದ್ರಲ್ಲಿ ನೋಡಿದೀನಿ. ಇದ್ದಕ್ಕಿದ್ದಂಗೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಾರಂತೆ, ಕಾಲ್ಜಾರಿ ಬೀಳ್ತಾರಂತೆ. ಏನ್ ಎಲ್ಲದಕ್ಕೂ ಒಂದೇ ತರದ ಸಾರಾಂಶ ಕೊಟ್ಟಿದ್ದಾರೆ. ಹಾಗಿದ್ರೆ ಆತ್ಮಹತ್ಯೆ ಅಲ್ಲಿ ಮಾತ್ರ ಯಾಕಾಗತ್ತೆ? ಅಲ್ಲಿ ಮಾತ್ರ ಯಾಕಾಗತ್ತೆ? ಬೇರೆ ಕಡೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ? ಇವೆಲ್ಲವೂ ಪ್ರಶ್ನೆಗಳಲ್ವಾ? ನಾವ್ ಕೇಳ್ಬೇಕು, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಪೊಲೀಸ್ನವ್ರನ್ನ ಕೇಳ್ಬೇಕು, ಯಾಕ್ರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವ್ ಯಾಕೆ ಹುಡುಕಿಲ್ಲ ಅಂತ. ಇಂಥವು ತುಂಬಾ ಪ್ರಶ್ನೆಗಳಿವೆ ನಮ್ಮ ಹತ್ರ. ಪೊಲೀಸ್ನವರು ಏನ್ ಮಾಡ್ತಾ ಕೂತಿದ್ದಾರೆ? ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡ್ ಕೂತಿದ್ದಾರೆ. ಯಾರ ಅಡಿಯಾಳಾಗಿ ಯಾರ ಅಧೀನದಲ್ಲಿ ಕೆಲಸ ಮಾಡಕ್ಕಲ್ಲ, ಅವರು ತೆರಿಗೆದಾರರ ಹಣದಿಂದ ಅವರು ಸಂಬಳ ತಗೋತಾ ಇದ್ದಾರೆ. ನಾವು ಇವತ್ತು ಕೇಳ್ತಾ ಇರೋದು ಇಷ್ಟೇ ಪ್ರಶ್ನೆ. ಈ ಹೆಣ್ಮಕ್ಳನ್ನ ಅಥವಾ ಅಲ್ಲಿ ಸಾಮಾನ್ಯ ಜನರನ್ನ, ಪುರುಷರು ಪಾಪ ಸತ್ತಿದ್ದಾರೆ, ಇಷ್ಟು ಜನರನ್ನ, ಅಮಾಯಕ ಜನರನ್ನ ಕೊಂದವರು ಯಾರು? ನಾರಾಯಣ ಮತ್ತೆ ಯಮುನಾ ಅವ್ರನ್ನ ಜೋಡಿ ಕೊಲೆ ಆಗಿದೆ. ಅದ್ರ 20 ದಿನ ಆದ ತಕ್ಷಣ ಸೌಜನ್ಯಳ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ. ಅದನ್ನ ಸಾಕ್ಷಿ ಕೂಡ ಸರಿಯಾಗಿ ಸಂಗ್ರಹ ಮಾಡಿಲ್ಲ ಪೊಲೀಸರು. ಹಾಗಾದ್ರೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇದನ್ನ ಇಡೀ ನಾಡು ಇವತ್ತು ಕೇಳ್ತಾ ಇದೆ, ಇಡೀ ಇವತ್ತು ದೇಶ ಕೇಳ್ತಾ ಇದೆ. ಓಕೆ ಮೇಡಮ್, ಇದು ನಿಮಗೆ ಗೊತ್ತಿರೋ ಹಾಗೆ ಸುಮಾರು 13 ವರ್ಷ ಹಿಂದೆನೆ ನೀವು ಅವ್ರನ್ನ ಕರೆಸಿ ಸೌಜನ್ಯನ ತಾಯಿನ ಇಲ್ಲಿ CBIಗೆ ವಹಿಸಿದ ರಿಪೋರ್ಟ್ ಬಂತು ಅಂತೇಳಿ ಅವತ್ತೇ ಗೊತ್ತಿತ್ತು ನಿಮಗೆ. ಆಮೇಲೆ ನಾನು ಅಂದ್ಕೊಂಡು ಈಗ 13 ವರ್ಷ ಇಷ್ಟೆಲ್ಲ ಹೋರಾಟಗಳು ನಡೆದುವಲ್ಲ, ನೀವೆಲ್ಲೂ ಕಾಣಿಸ್ಕೊಂಡಂಗಿಲ್ಲಲ್ಲ ಮೇಡಮ್ ಮಧ್ಯದಲ್ಲಿ? ನಾವು ಆತರ ಮುನ್ನೆಲೆಯಲ್ಲಿ ಇರ್ಲಿಲ್ಲ. ಬಟ್ ನಾವು ಬೆಂಗಳೂರಿನಲ್ಲಿ 10 ದಿನಗಳ ಕಾಲ ಟೌನ್ ಹಾಲ್ ಅಲ್ಲಿ ಇದ್ ಮಾಡಿ ಬೇರೆ ಸಂಘಟನೆಗಳ ಜೊತೆ ಒಟ್ಟಾಗಿ ನಾವೆಲ್ಲ ಅವತ್ತು ಕೂಡ ನಾವು ಜಂಟಿ ಹೋರಾಟಗಳನ್ನೇ ಮಾಡಿದೀವಿ. ಏಕೆಂದ್ರೆ ನಾವ್ ಯಾವಾಗ ಬಿಡಿ ಆಗ್ತೀವಿ ಅವಾಗ ನಮ್ಮ ಶಕ್ತಿ ಕುಂದತ್ತೆ. ಸೊ ನಾವು ಎಲ್ಲ ಜಂಟಿ ಹೋರಾಟಗಳು ಮಾಡಿದೀವಿ. ಬಟ್ ಈ ಸಲ ನಾವು ಅದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ನಾವು ಈ ತರದ ಒಂದು ಜನಾಂದೋಲನವನ್ನ ಮಾಡ್ತಾ ಇದೀವಿ. ಅದ್ರ ಪ್ರಕಾರ ನಾವು ಇವತ್ತು ಡಿಸೆಂಬರ್ 16ಕ್ಕೆ
ಒಂದು ಬೆಳ್ತಂಗಡಿಯಲ್ಲೇನೆ ಕಾರ್ಯಕ್ರಮ ಮಾಡಬೇಕು, ಸಮಾವೇಶ ಮಾಡಬೇಕು, ಹೋರಾಟದ ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸಿದೀವಿ. ಈಗ ಇವತ್ತು ನೀವು ಸಂದರ್ಶನಕ್ಕೆ ಬಂದಂತ ವಿಚಾರ ಆಹ್ವಾನ ಮಾಡೋದಕ್ಕೆ, ಈಗ ನೀವು ಈ ನಾಡಿನ ಜನಕ್ಕೆ ನಾಡಿದ್ದು 16ನೇ ತಾರೀಕು ಯಾವ್ಯಾವ ಜಿಲ್ಲೆಯಿಂದ ಬರ್ತೀರಿ, ಎಷ್ಟು ಜನ ಅಲ್ಲಿ ಸೇರ್ಬೋದು, ಬಂದರಿಗೆ ವ್ಯವಸ್ಥೆ ಏನು, ಮತ್ತೆ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಮೇಡಮ್? ಸರ್, ಈಗ ನಾವು ಡಿಸೆಂಬರ್ 16ಕ್ಕೆ ಮಂಗಳವಾರ ಬರುತ್ತದು. ಆ ದಿನ ನಾವು ಬೆಳ್ತಂಗಡಿಯಲ್ಲಿ ಮಹಿಳಾ ನಾವು ಮೆರವಣಿಗೆ ಅಂತೀವಿ, ಅಲ್ಲಿ ಜಾಥಾ ಅಂತಾರೆ, ಮಹಿಳಾ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಬೆಳ್ತಂಗಡಿಯಲ್ಲಿ ಮಾರಿಗುಡಿ ಅಂತಿದೆ, ಮಾರಿಗುಡಿಯಿಂದ ಅಲ್ಲಿ ಒಂದು ಆವರಣದಿಂದ ತಾಲೂಕ್ ಕಚೇರಿ ಆವರಣದವರೆಗೂ ಒಂದು ಜಾಥಾ ಮಾಡ್ತೀವಿ. ಅದು ಸುಮಾರು 1 ಕಿಲೋಮೀಟರ್ ಆಗುತ್ತೆ. ಆ ತಾಲೂಕ್ ಕಚೇರಿ ಆವರಣದಲ್ಲಿ ಒಂದು ಬಹಿರಂಗ ಸಭೆ ಮಾಡ್ತೀವಿ. ಆಮೇಲೆ ಇದು ನಾವು ಇದು ಮೆರವಣಿಗೆಯಲ್ಲಿ ನಾವು ಘೋಷಣೆಗಳು ಕೂಗೋದಿಲ್ಲ, ಅದಕ್ಕೆ ಬೇರೆ ಕಾರಣಗಳಿವೆ. ಆದ್ರೆ ಪ್ಲಕಾರ್ಡ್ಗಳನ್ನ ಹಿಡ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಎಲ್ಲ ತಗೊಂಡಿದೀವಿ ಈಗಾಗ್ಲೇ. ಆಮೇಲೆ ಅಲ್ಲಿ ನಾವು ಇಡೀ ರಾಜ್ಯದಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅದಕ್ಕೆ ನಾವು ನಿಮ್ಮ ಟಿವಿ ಮೂಲಕ ನಾವು ಕೇಳ್ಕೊಳ್ಳೋದೇನಂದ್ರೆ, ಹೆಚ್ಚು ಹೆಚ್ಚು ಇಲ್ಲಿ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಜನ ಕೂಡ ಬರ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಘಟ್ಟದ ಕೆಳಗಿಂದ ಬಂದಿರುವಂತ ಬಹಳಷ್ಟು ಜನ ಇಲ್ಲಿದ್ದಾರೆ. ಆಮೇಲೆ ಅವರ ನೆಂಟ್ರು ಇಷ್ಟ್ರು ಎಲ್ಲ ಕೂಡ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ತುಂಬಾ ಜನ ಇದ್ದಾರೆ. ಹಾಗಾಗಿ ಅವರು ಕೂಡ ನೊಂದವರಿದ್ದಾರೆ. ಆಮೇಲೆ ಬರೀ ಅಷ್ಟೇ ಅಲ್ಲ, ಇವತ್ತು ಆ ಮನೆ ಹೆಣ್ಮಕ್ಳು ತೊಂದರೆಗೊಳಗಾಗಿರೋರು ಅಂತ ನಾವು ನೋಡ್ದಿರಾ, ನಮ್ಮನೆ ಹೆಣ್ಮಕ್ಳೇ ತೊಂದರೆಗೊಳಗಾಗಿದ್ದಾರೆ ಅಂತ ಅನ್ಕೊಂಡು, ಆತರ ಭಾವಿಸ್ಕೊಂಡು ನಾವು ಅವರ ಜೊತೆಗೆ ನಾವು ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏಕೆಂದ್ರೆ ನಾವು ನೊಂದವರೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕೆಂದ್ರೆ ಇವತ್ತು ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವ್ರು ಹಾಕೋ ಕಣ್ಣೀರು ಬಹುಶಃ ನಮ್ಮ ಕಣ್ಣೀರಿನಲ್ಲಿ ಸೇರ್ಕೊಂಡಿದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ನಮಗೆ ನಮ್ಮ ತಾಯಿ ಕಣ್ಣೀರ್ ಹಾಕೋದು, ಆ ತಾಯಿ ಕಣ್ಣೀರ್ ಹಾಕೋದು ಎಲ್ಲವೂ ಒಂದೇನೆ. ಹಿಂಗಾಗಿ ನಾನು ಕೇಳ್ಕೊಳ್ಳೋದು ಎಲ್ಲರೂನುವೆ, ದಯವಿಟ್ಟು ನೀವು ಒಂದು ದಿನ ಕೆಲಸ ಬಿಟ್ಟು ಬನ್ನಿ. ನನಗೆ ಗೊತ್ತು, ನೀವು ಎಲ್ಲರೂ ಒಂದಿನ ಕೆಲಸ ಬಿಟ್ರೆ ಎಷ್ಟು ಕೂಲಿ ಹೋಗುತ್ತೆ, ಎಷ್ಟು ಸಂಬಳ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೂ ಕೂಡ ಒಂದು ನ್ಯಾಯಕ್ಕಾಗಿ ನಾವು ಮಹಿಳಾ ನ್ಯಾಯ ಸಮಾವೇಶ ಮಾಡ್ತಿದೀವಿ. ಈ ನ್ಯಾಯಕ್ಕಾಗಿ ಒಂದು ದಿನ ನೀವೆಲ್ಲ ಬಿಡುವು ಮಾಡಿಕೊಂಡು ಹೆಣ್ಮಕ್ಳನ್ನ, ನಿಮ್ಮನೆ ಹೆಣ್ಮಕ್ಳನ್ನ ಕಳಿಸ್ಕೊಡಿ. ಆಮೇಲೆ ನೀವು ಕೂಡ ಇದಕ್ಕೆ ಎಲ್ಲರೂ ಬೆಂಬಲ ಕೊಡಿ. ನಾವಿಲ್ಲಿ ಯಾರನ್ನು ಕೂಡ ಇವರೇ ಆರೋಪಿ ಅಂತ ನಾವು ಹೇಳ್ತಾ ಇಲ್ಲ. ಆಮೇಲೆ ನಾವು ಹೇಳ್ತಾ ಇರೋದು, ಸರ್ಕಾರ ಮತ್ತೆ ಸರ್ಕಾರದ ವ್ಯವಸ್ಥೆ ಇದೆಯಲ್ಲ, ಪೊಲೀಸರು ಇರ್ಬೋದು, ನ್ಯಾಯಾಂಗ ಇರ್ಬೋದು, ಮೊದಲನೇದಾಗಿ ಪೊಲೀಸರು ಹೇಳ್ಬೇಕಿದೆ ಯಾರು ಆರೋಪಿಗಳು ಅಂತ, ಅವರು ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಆ ಪೊಲೀಸರು ಮತ್ತೆ ಇವತ್ತು SIT ರಚನೆ ಆಗಿದೆ. SIT ಮೇಲೆ ನಾವು ಒಂದು ಒತ್ತಡ ಹಾಕೋಣ, ಸರಿಯಾದ ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ. ಯಾಕೆಂದ್ರೆ ಸಂತೋಷ್ ರಾವ್ ಅಂತ ಇವರು ಪೊಲೀಸ್ನವರು ಫಿಕ್ಸ್ ಮಾಡುವಂತ ಆರೋಪಿಗಳಲ್ಲ, ನಿಜವಾದ ಆರೋಪಿಗಳನ್ನ ಪತ್ತೆ ಮಾಡಿ ಅಂತ ಹೇಳಿ SIT ಮೇಲೆ ನಾವು ಒತ್ತಡ ಹಾಕೋಣ. ಹಾಗೆ ಸರ್ಕಾರ ಮತ್ತು ರಾಜಕಾರಣಿಗಳ ಮೇಲೆ ನೀವು SIT ಮೇಲೆ ಒತ್ತಡ ಹಾಕಬೇಡಿ ಅಂತ ನಾವು ಸರ್ಕಾರದ ಮೇಲೆ ಮತ್ತೆ ರಾಜಕಾರಣಿಗಳ ಮೇಲೆ ಒತ್ತಡ ಹಾಕೋಣ. ಅದಕ್ಕೆ ಇವತ್ತು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದ್ರೆ ನಮ್ಮನೆ ಹೆಣ್ಮಕ್ಳಿಗೂ ನಮಗೂ ಎಲ್ಲ ಮತ್ತೆ ಇಡೀ ಸಮಾಜಕ್ಕೆ ನ್ಯಾಯ ಸಿಕ್ಕದಂಗಾಗತ್ತೆ. ನಾಳೆ ಎಲ್ಲ ಇಡೀ ಸಮಾಜದ ಹೆಣ್ಮಕ್ಳು ಸುರಕ್ಷಿತವಾಗಿರೋಕೆ ಸಾಧ್ಯ ಆಗತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಎಷ್ಟು ಜಿಲ್ಲೆಯಿಂದ ಬರ್ತಾರೆ, ಒಂದು ಐಡಿಯಾ ಇದೆಯಾ? ಯಾವ್ಯಾವ ಜಿಲ್ಲೆಯವರು ಭಾಗವಹಿಸ್ತಾರೆ? ಈಗ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಬರ್ತಾರೆ. ಆಲ್ ಓವರ್ ಕರ್ನಾಟಕ? ಹೌದು ಖಂಡಿತ. ಯಾಕೆಂದ್ರೆ
ಒಂದು ಈ ಮೈಕ್ರೋ ಫೈನಾನ್ಸ್ ಇಂದ ಬಹಳಷ್ಟು ನೊಂದಿರುವಂತ ಹೆಣ್ಮಕ್ಳಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಡ್ಡಿ ತೀರ್ಸಕ್ಕಾಗ್ದಿರ ವಾರ ವಾರ ಬಡ್ಡಿ ಕಟ್ಟಿ ಅಂತಾರೆ. ಅವ್ರದ್ದು ಅಸಲು ತೀರೋದೇ ಇಲ್ಲ, ಬರೀ ಬಡ್ಡಿನಲ್ಲೇ ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ಅಂತ ಹೆಣ್ಮಕ್ಳು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿಂದ ನೊಂದಿರೋಂತ ಹೆಣ್ಮಕ್ಳು ಉತ್ತರ ಕರ್ನಾಟಕದಲ್ಲೂ ತುಂಬಾ ಜನ ಇದ್ದಾರೆ ಸರ್. ಅವರು ಅಲ್ಲಿಂದ ಬಂದು ವಾಪಸ್ ಹೋಗದೆ ಇರೋ ಅಂತವ್ರು. ಸೊ ಅಂತ ಮನೆಗಳವರು ಕುಟುಂಬದವರು ಎಲ್ಲ ಬರ್ತಾ ಇದ್ದಾರೆ. ಹೀಗೆ ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಒಂದು ಬೆಂಬಲ ಕೊಡೋ ಅಂತ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಬಂದು ಒಂದು ಸೌಹಾರ್ದತೆಗಾಗಿ, ಬೆಂಬಲಕ್ಕಾಗಿ ನಾವೆಲ್ಲ ಒಂದೇ ಅಂತ ಹೇಳೋ ಅಂತ ಹೆಣ್ಮಕ್ಳು ಬರ್ತಾ ಇದ್ದಾರೆ. ನಾವು ಅಲ್ಲಿ ವ್ಯವಸ್ಥೆ ಮಾಡಿದೀವಿ ಅವ್ರಿಗೆ, ಅದೇನ್ ತೊಂದ್ರೆ ಇಲ್ಲ. ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರತ್ತೆ. ಮಧ್ಯಾಹ್ನದ ಊಟದ ಶುರುವಾಗುತ್ತೆ ಕಾರ್ಯಕ್ರಮ ಒಂದು 10 ಗಂಟೆಗೆ ಶುರುವಾಗತ್ತೆ. 10 ಗಂಟೆಗೆ ಶುರುವಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. 4 ಗಂಟೆ ತನಕ ನಾವು ಪರ್ಮಿಷನ್ ತಗೊಂಡಿದೀವಿ. ಹಾಗೇನೆ ನಾಡಿನ ಸಾಹಿತಿಗಳು ಬರ್ತಾರೆ, ಮಹಿಳಾ ಸಾಹಿತಿಗಳು ಬರ್ತಾರೆ, ಚಿಂತಕರು ಬರ್ತಾರೆ, ಕಲಾವಿದೆಯರು ಬರ್ತಾರೆ. ನಾಟಕ ಇರತ್ತೆ, ಒಂದು ಸಣ್ಣ ನಾಟಕ, ಇದಕ್ಕೆ ಸಂಬಂಧಪಟ್ಟಂಗೆ ತಯಾರು ಮಾಡಿರುವಂತ ನಾಟಕ. ಆಮೇಲೆ ಈ ತರ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿರೋ ಅಂತ ಹೆಣ್ಮಕ್ಳು, ಮಹಿಳೆಯರು ಬರ್ತಾ ಇದ್ದಾರೆ. ಹಾಗಾಗಿ ದುಡ್ದಿರೋ ಅಂತ ಹೋರಾಟಗಾರ್ತಿಯರು ಬರ್ತಾ ಇದ್ದಾರೆ. ಹಾಗಾಗಿ ಇದು ಒಂಥರ ಬೇರೆ ತರದ್ದೇನೆ ಸಮಾವೇಶ ಆಗತ್ತೆ. ಹಾಗಾಗಿ ಎಲ್ಲರೂ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಕೆಲವರು ನಮ್ಮನ್ನ ಕೇಳ್ತಾ ಇದ್ದಾರೆ, ಗಂಡಸರು ನಾವು ಬರ್ಬೋದಾ, ನಮಗೂ ಆಸಕ್ತಿ ಇದೆ ಅಂತ. ಖಂಡಿತ ಬರ್ಲಿ. ಆದ್ರೆ ಒಂದೇ ಒಂದು ಕೋರಿಕೆ, ನಿಮ್ಮನ್ನ ಗಂಡಸರನ್ನ ರ್ಯಾಲಿಗೆ ಬಿಡೋದಿಲ್ಲ, ಜಾಥಾಗೆ ಬಿಡೋದಿಲ್ಲ. ಬರ್ಬೋದು, ತೊಂದ್ರೆ ಇಲ್ಲ. ಆದ್ರೆ ನಿಮ್ಮನ್ನ ಇನ್ನೊಂದು ನಾನು ವಿನಂತಿ ಮಾಡ್ಕೊಳ್ಳೋದು, ನೀವು ಬರೋದ್ರ ಜೊತೆಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ, ನಿಮ್ಮ ಮಕ್ಳು ಹೆಣ್ಮಕ್ಳನ್ನ ಕರ್ಕೊಂಡ್ ಬನ್ನಿ. ಯಾಕೆಂದ್ರೆ ಇದು ನ್ಯಾಯ ಸಿಗೋದು ಬರೀ ಹೆಣ್ಮಕ್ಳಿಗಲ್ಲ, ಇಡೀ ಸಮಾಜಕ್ಕೆ ಸಿಗತ್ತೆ. ಹಾಗಾಗಿ ನೀವು ಬರೋದ್ರ ಜೊತೆಗೆ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಅದು ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದ್ದಾರೆ. ಕೊಂದವರು ಯಾರು, ಇದಕ್ಕೆ ಇವರು 13 ವರ್ಷದ ಹಿಂದೆನೇ ಅವ್ರ ಜೊತೆ ಇವೇನು ಸೌಜನ್ಯನ ತಾಯಿ ಜೊತೆ ಇದ್ದಂಥವ್ರು. ಇವತ್ತು ಅದಕ್ಕೊಂದು ಜನಾಂದೋಲನ, ಹೆಣ್ಮಕ್ಳಿಂದ ನಡೀಲಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರಲ್ಲ ಹಾಗೆ ಹೆಣ್ಮಕ್ಳಿಂದ ನಡೀಲಿ ಅಂತ ಹೊರಟಿದ್ದಾರೆ. ನೋಡಿ, ಅವರು ವಿನಂತಿ ಮಾಡ್ಕೊಂಡಿದ್ದಾರೆ, ನಾಡಿನ ಎಲ್ಲ ಹೆಣ್ಮಕ್ಳು ಒಂಥರ ನೊಂದವರ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥ ಹೆಣ್ಮಕ್ಳು ಜಾಸ್ತಿ. ಒಂದು ಅಯ್ಯೋ ಪಾಪ, ಇನ್ನೊಂದು ಹೆಣ್ಮಕ್ಳು ಜಾಸ್ತಿ ನೊಂದ್ಕೊಳ್ಳೋದು. ಹಾಗಾಗಿ ಒಂದು ನೊಂದ ಜನತೆಗೆ ಅವ್ರು ಸತ್ತೋಗಿದ್ದಾರೆ ಎಲ್ಲರೂ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಒಂದಷ್ಟು ನ್ಯಾಯ ಸಿಕ್ಕುವಾಗ ಆಗಲಿ ಅಂತ ಸರ್ಕಾರನ ಒತ್ತಾಯಿಸೋದಕ್ಕಾಗಿ, ಸತ್ತು ಹೋಗೋದ್ರಲ್ಲಿ ಏನಾಗಿದೆಯಲ್ಲ ಅದು ಕೊಲೆನೋ ಸಹಜ ಸಾವೋ ಅದನ್ನು ಕೂಡ ಪತ್ತೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಆಂದೋಲನವನ್ನು ಶುರು ಮಾಡಿದ್ದೀವಿ. ಬನ್ನಿ ಅಂತೇಳಿ ನಾಡಿನ ಜನತೆನೆಲ್ಲ ಕರೆದ್ರೆ. ಕೊನೆಗೆ ಮೇಡಮ್ ಇನ್ನೊಮ್ಮೆ ನಾಡಿನ ಜನತೆಗೆ ಇನ್ನೊಮ್ಮೆ ಹೇಳ್ಬಿಡಿ, ಇನ್ನೂ ಏನಾದ್ರು ವಿಚಾರ ಹೇಳಕ್ಕಿದ್ರೆ ಹೇಳ್ಬಿಡಿ. ಅದೇ ಒಂದು ನೀವು ಹೇಳ್ದಾಗೆ ಅವ್ರು ಇವಾಗ ಕೆಲವರು ಸತ್ತು ಹೋಗಿರ್ಬೋದು, ಕೆಲವರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ಆಮೇಲೆ ಈ ಆಂದೋಲನದಲ್ಲಿ ಇನ್ನೂ ಹೆಚ್ಚು ಜನ ಹೋರಾಟಗಾರ್ತಿಯರು ತುಂಬಾ ಜನ ಇದ್ದಾರೆ. ಇಲ್ಲಿ ನಾನು ಒಂದು ಪ್ರತಿನಿಧಿಯಾಗಿ ಬಂದು ಇಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ. ಇನ್ನು ತುಂಬಾ ಜನ ಅವ್ರನ್ನ ತಮ್ಮನ್ ತಾವೇ ಇದು 5-6 ತಿಂಗಳಿಂದ ತೊಡಗಿಸ್ಕೊಂಡಿರೋ ಅಂತವ್ರು ಇದ್ದಾರೆ. ಅವರೆಲ್ಲರ ಪರವಾಗಿ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗ್ಬೇಕು ಅಂತಂದ್ರೆ ಹೆಚ್ಚೆಚ್ಚು ಜನ ಅಲ್ಲಿ ಬರ್ಬೇಕು. ಅದಲ್ದಿರ ಸರ್ಕಾರದ ಮೇಲೆ ಒತ್ತಡ ಬೀರ್ಬೇಕು ಅಂತಂದ್ರೆ ಜನಸಂಖ್ಯೆ ಅಥವಾ ಅಲ್ಲಿ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಏನ್ ನಿರೀಕ್ಷೆ ಇದೆ, ಏನ್ ಜನ ಸೇರ್ಬೋದು ಅಂತ ನಿರೀಕ್ಷೆ ಮಾಡಿದಿರಿ? ಅಲ್ಲಿ 1000 ಸಂಖ್ಯೆನಲ್ಲಿ ಸೇರ್ತಾರೆ.
ಖಂಡಿತವಾಗ್ಲೂ ಜನ ಜಾಸ್ತಿ ಬರ್ತಿದ್ದಾರೆ, ಯಾಕಂದ್ರೆ ಜನರ ಸ್ಪಂದನೆ ತುಂಬಾ ಚೆನ್ನಾಗಿದೆ. ಆಮೇಲೆ ಜನಸಾಮಾನ್ಯರಿಗೆ ಎಲ್ಲವೂ ಅರ್ಥ ಆಗಿದೆ. ಜನಸಾಮಾನ್ಯರು ತುಂಬಾ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ನಾನು ಮೂಡಿಗೆರೆನಲ್ಲೇ ಸಾಮಾನ್ಯ ಜನರ ಹತ್ರ ಮಾತಾಡಿದ್ದೀನಿ ನಿನ್ನೆ ಕೂಡ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಆಮೇಲೆ ನಾವು ಇವತ್ತು ಅಲ್ಲಿ ನೊಂದವರ ಜೊತೆ ನಾವು ನಿಲ್ಲಬೇಕಾಗಿದೆ. ಬೆಳ್ತಂಗಡಿ ಭಾಗದಲ್ಲಿ ಇರುವಂತ ಜನರನ್ನ ಯಾರನ್ನ ಬಾಯಿ ಮುಚ್ಚಿಸಿದ್ದಾರೆ ಅಲ್ಲಿ ಬಲಾಢ್ಯರು, ಅವರ ಬಾಯಿಗಳನ್ನ ನಾವು ಇವತ್ತು ತೆರೆಸ್ಬೇಕಾಗಿದೆ. ಅವರ ಜೊತೆಗೆ ನಾವು ನಿಲ್ಬೇಕಾಗಿದೆ. ನಮ್ಮ ಸಂವಿಧಾನ ಕೊಟ್ಟಿರೋಂತ ನಮಗೆ ಏನ್ ಹಕ್ಕುಗಳನ್ನ ಕೊಟ್ಟಿದೆ, ಆ ಹಕ್ಕುಗಳನ್ನ ನಾವು ಜಾರಿಗೆ ತರಬೇಕಾಗಿದೆ. ಯಾಕೆಂದ್ರೆ ಸಂವಿಧಾನನ ಇವತ್ತು ಕೊಲೆ ಮಾಡ್ತಿರೋಂತ ಬರೀ ನಮ್ಮ ಹೆಣ್ಮಕ್ಳನ್ನ ಕೊಲೆ ಮಾಡ್ತಿಲ್ಲ, ಸಂವಿಧಾನನೇ ಕೊಲೆ ಮಾಡಕ್ ಹೊರಟಿರೋ ಅಂತವ್ರನ್ನ ನಾವು ಇವತ್ತು ತಿರಸ್ಕಾರ ಮಾಡ್ಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಅವರ ಅಧ್ಯಕ್ಷತೆಯಲ್ಲಿ ಏನು ಸಂವಿಧಾನ ರಚನೆ ಆಗಿತ್ತು, ಆ ಸಂವಿಧಾನನ ನಾವು ಕೊಲ್ಲಕ್ಕೆ ಬಿಡಬಾರ್ದು. ಅದನ್ನ ನಾವಿವತ್ತು ಜಾರಿ ಮಾಡ್ಬೇಕು ಅಂತಂದ್ರೆ ನಾವೆಲ್ಲ ಇವತ್ತು ಎದ್ದು ನಿಲ್ಬೇಕಾಗಿದೆ. ಗಟ್ಟಿಯಾಗಿ ನಮ್ಮ ಧ್ವನಿಗಳನ್ನ ಮೊಳಗಿಸ್ಬೇಕಾಗಿದೆ. ಹಾಗಾಗಿ ಇಲ್ಲ ಅಂತಂದ್ರೆ ನಾವು ಇವತ್ತು ಮತ್ತೆ ಯಾವುದೋ ಒಂದು ಸಾಮ್ರಾಜ್ಯದೊಳಗೆ, ಸರ್ವಾಧಿಕಾರದೊಳಗೆ ನಾವು ಮತ್ತೆ ಹೆಣಗಳಾಗ್ತೀವಿ, ಬದುಕಿದ್ದು ಹೆಣಗಳಾಗ್ತೀವಿ ಅಂತ ನಾನು ಎಲ್ಲರೂ ಮತ್ತೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇನೆ. ಓಕೆ ಮೇಡಮ್, ಇನ್ನೇನಾದ್ರು ಹೇಳಂಗಿದ್ಯಾ ನಾಡ್ದು ಕಾರ್ಯಕ್ರಮದ ಬಗ್ಗೆ? ಇನ್ನೇನಾದ್ರು ಕೊನೆಯದಾಗಿ, ಯಾಕೆಂದ್ರೆ ನೀವು ಈ ಊರಿನ ಸೊಸೆ, ಹಾಗಾಗಿ ಡೆಲ್ಲಿವರೆಗೆ ರಾಜಕಾರಣ ಮಾಡಿದಂಥ ಹೆಣ್ಮಕ್ಳು ಇಲ್ಲಿದ್ದಾರೆ. ತಾರಾದೇವಿ ಇರ್ಬೋದು, ಮೋಟಮ್ಮ ಇರ್ಬೋದು, ನೀವು ಹೀಗೆ ಹೆಣ್ಮಕ್ಳು ಮೂಡಿಗೆರೆ ಹೆಸರನ್ನ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕೊನೆಯದಾಗಿ ಇನ್ನೊಂದು ಏನು ಹೇಳ್ತೀರಿ ಹೇಳಿ ಮೇಡಮ್, ಮುಗಿಸ್ಬಿಡೋಣ. ಕೊನೆಯದಾಗಿ ನೀವೆಷ್ಟೇ ಕೊನೆ ಅಂತಂದ್ರು ನಾನು ಹೇಳೋದು, ಮಹಿಳಾ ನ್ಯಾಯ ಸಮಾವೇಶಕ್ಕೆ ದಯವಿಟ್ಟು ಎಲ್ಲರೂ ಹೆಣ್ಮಕ್ಳು ಬನ್ನಿ, ಮತ್ತೆ ಗಂಡಸರು ಕೂಡ ಪುರುಷರು ಕೂಡ ನಿಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬನ್ನಿ ಅಂತ ಇಷ್ಟೇ ಹೇಳೋದು ನಾನು. ಯಾಕೆಂದ್ರೆ ನ್ಯಾಯ ಕೊಡಿಸೋಣ ನಾವೆಲ್ಲರೂ ಸೇರಿ, ಮತ್ತೆ ನ್ಯಾಯಕ್ಕಾಗಿ ಆಗ್ರಹಿಸೋಣ. ಯಾರು ಕೂಡ ಇದಕ್ಕೆ ಒಂದು ನಕಾರಾತ್ಮಕವಾದ ಮನ್ಸುಗಳನ್ನ ಇಟ್ಕೊಳ್ಬೇಡಿ, ನಕಾರಾತ್ಮಕವಾದ ಯೋಚನೆಗಳು ಇಟ್ಕೋಬೇಡಿ. ಅಂದ್ರೆ ಅಯ್ಯೋ ನ್ಯಾಯ ಸಿಗತ್ತಾ ಅಂತ ಯೋಚನೆ ಇಟ್ಕೋಬೇಡಿ. ನ್ಯಾಯ ಸಿಕ್ಕೇ ಸಿಗತ್ತೆ, ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಯೋಚನೆ ಇಟ್ಕೊಂಡ್ ಬನ್ನಿ. ನ್ಯಾಯ ನಾವು ಪಡಿತೀವಿ ಅನ್ನೋ ಯೋಚನೆ ಇಟ್ಕೊಂಡ್ ಬನ್ನಿ. ಯಾರು ಏನೇ ಹೇಳಿ, ಯಾರು ಏನೇ ಕೆಟ್ಟದಾಗ ಮಾತಾಡ್ಲಿ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ. ಕೆಟ್ಟದಾಗ ಮಾತಾಡೋರು ಇದ್ದೇ ಇರ್ತಾರೆ, ಅದು ಅವರ ಕಸುಬೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಮ್ಮ ಕೆಲಸ ನಾವು ಮಾಡೋಣ. ಬನ್ನಿ, ಎಲ್ಲರೂ ಹೋರಾಟ ಮಾಡೋಣ. ಹೋರಾಟಕ್ಕೆ ತಯಾರಾಗಿ ಬನ್ನಿ. ಈ ನ್ಯಾಯ ಸಮಾವೇಶವನ್ನ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ಇಷ್ಟು ಹೇಳಕ್ಕೆ, ನೀವ್ ಎಷ್ಟೇ ಕೇಳಿದ್ರು ನಾನು ಅದನ್ನೇ ಹೇಳ್ತೇನೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನಾವು ಲೈವ್ ಮಾಡಿದೀವಿ, ವಿಚಾರನೆಲ್ಲ ಇವ್ರು ಹೇಳಿದ್ದಾರೆ. ನೀವೇನ್ ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಂದಷ್ಟು ಪೇಜನ್ನು ಬೆಳೆಯುವಲ್ಲಿ, 4-6 ಜನಕ್ಕೆ ವಿಚಾರ ತಿಳಿಸುವಲ್ಲಿ ನಿಮ್ಮ ಪ್ರಯತ್ನನೇ ಇರಲಿ. ಮೇಡಮ್, ನನಗೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇದೆ. ನೀವು ಸುಮಾರು 5-6 ವರ್ಷದಿಂದ ಅವಿನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ನಮ್ಮ ಸಪೋರ್ಟರ್ಸ್ ಹೇಳಿದ್ರಿ, ವ್ಯೂವರ್ಸ್, ನಾನು ಕೂಡ ಅಂತ. ಇವತ್ತು ಇಲ್ಲಿ ಅವಿನ್ ಟಿವಿ ಸ್ಟುಡಿಯೋಕ್ಕೆ ಬಂದ್ರಿ, ಮಾತನಾಡಿದ್ರಿ. ನಿಮ್ಗೆ ಅವಿನ್ ಟಿವಿ ಬಗ್ಗೆ ಏನು ಅನಿಸ್ತದೆ ಮೇಡಮ್? ಸರ್, ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಅವಿನ್ ಟಿವಿ ನೀವು ತೋರಿಸುವಂತ ಕಾರ್ಯಕ್ರಮಗಳಿರ್ಬೋದು ಅಥವಾ ನಿಮ್ಮ ಸಂದರ್ಶನಗಳಿರ್ಬೋದು, ನಾನು ಸಾಕಷ್ಟು ನೋಡಿದ್ದೀನಿ. ನನಗೆ ಬಿಡುವಾದಾಗೆಲ್ಲ ನೋಡ್ತೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಸಾಮಾಜಿಕ ಕಳಕಳಿ ನನಗಿಷ್ಟ ಆಗತ್ತೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಾನು ಅವಿನ್ ಟಿವಿಯನ್ನ ನೋಡಿ ಎಲ್ಲರೂ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ ಅಂತ, ಕಾಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಈಗ ಸುಮಾರು ಹೊತ್ತು ಲೈವ್ ಮಾಡಿದ್ದೀವಿ, ಸಂದರ್ಶನ ಮಾಡಿದ್ವಿ. ನೋಡಿ, ಅವ್ರು ಎಷ್ಟು ಕೇಳಿದ್ರು ಅಷ್ಟೇ ಹೇಳೋದು, ನೀವು ಬನ್ನಿ ಅಂತ. ಬೆಳಗಿನ ತನಕ ಕೇಳಿದ್ರು ನೀವು ಬನ್ನಿ ಅಂತ ಹೇಳ್ತಾರೆ. ಮಹಿಳೆಯರೇ ಸ್ಟ್ರಾಂಗ್ ಗುರು ಅಂತಲ್ಲ, ಹಂಗಾಗಿ
ಕಾರ್ಯಕ್ರಮ ಯಶಸ್ವಿಗಾಗಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಹೋರಾಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ಥ್ಯಾಂಕ್ ಯು ಸರ್.